ಬೇಡ ಅಂತ ಶಾಸಕರಾದಂಥ ಬಸವರಾಜ್ ಅವರು, ಮಂಜುಳಾ ನಿಂಬಾವಳಿ ಅವರು, ನಮ್ಮೆಲ್ಲ ಅಧಿಕಾರಿಗಳು ನಾವೇ ಸಾಕ್ಷಿಯಾಗಿ ನೋಡಿದ್ದೀರಿ. ಮಾತಾಡಿ. ನಾನು ಬೆಳಗ್ಗೆಯಿಂದ ಸುಮಾರು 3,500 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ. 3,431 ಅರ್ಜಿ ಈಗಾಗಲೇ ರಿಜಿಸ್ಟರ್ ಆಗಿದೆ. ಇನ್ನ ಎಲ್ಲ ಬಂದು ಬಹಳ ಜನ ಕಾಯ್ತಾ ಇದ್ದಾರೆ. ಕೆಲವರೆಲ್ಲ ವಾಪಸ್ ರಿಜಿಸ್ಟರ್ ಮಾಡಬಹುದು ಅಂತ ಹೇಳ್ತೇನೆ. 2 ವಿಧಾನಸಭಾ ಕ್ಷೇತ್ರದಿಂದ ಸಾರ್ವಜನಿಕರು ತಮ್ಮ ಅನೇಕ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಅವರ ಮನೆ ಬಾಗಿಲಿಗೆ, ಇಡೀ ಸರ್ಕಾರ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ನಾವೆಲ್ಲ ಅಧಿಕಾರಿಗಳು, ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಯಾರ ಜನಪ್ರತಿನಿಧಿಗಳೆಲ್ಲ ಕೂಡ ಪಕ್ಷ ಭೇದವನ್ನು ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಇವೆಲ್ಲ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟಂತ ಇಲಾಖೆಗೆ ಹೋಗ್ತದೆ. ಇದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ಟೀಮನ್ನೇ ನೋಡಲ್ ಅಧಿಕಾರಿಗಳಂತೇಳಿ ಈ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸಿ ಅಲ್ಲಿ ಫಾಲೋ ಅಪ್ ಮಾಡಿಸಿ ಜನರಿಗೆ ಏನಾಯಿತು ಅವ್ರ ಅರ್ಜಿ ಅಂತೇಳಿ ಅವರಿಗೆಲ್ಲ ಎಂಡಾರ್ಸ್ಮೆಂಟ್ ಕೂಡ ತಲುಪುವಂಥ ಕೆಲಸ ನಾವು ಮಾಡ್ತೇವೆ. ಸೊ ಎಷ್ಟು ಮಟ್ಟಿಗೆ ನಾವು ಬಗೆಹರಿಸಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟಿನೆಲ್ಲ ಕೂಡ ನಾವು ಬಗೆಹರಿಸ್ತೇವೆ. ಅನೇಕ ಕಂಪ್ಲೇಂಟ್ ಕೂಡ ಬಂದಿದೆ. ಆ ಕಂಪ್ಲೇಂಟ್ ಮೇಲೆ ನಾವು ಕೂಡಲೇ ಏನು ಆಕ್ಷನ್ ತರಬೇಕು ನಾವು ಆಕ್ಷನ್ ನಾವು ತೆಗೆದುಕೊಳ್ತೇವೆ. ಯಾರನ್ನು ಸ್ಪೇರ್ ಮಾಡೋದಿಲ್ಲ. ಇದು ಮೊದಲನೆಯ ದಿನ ಕಾರ್ಯಕ್ರಮ. ಇಡೀ ತಿಂಗಳು ಈ ಕಾರ್ಯಕ್ರಮ ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾವು ಇದನ್ನು ಮುಂದುವರಿಸ್ತೇವೆ. 2 ಕ್ಷೇತ್ರ 3 ಕ್ಷೇತ್ರ ಒಂದೊಂದು ಪಟ್ಟಿ ಮಾಡಿಕೊಂಡು ಒಂದೊಂದು ಒಟ್ಟಿಗೆ ಸೇರಿ ಈ ರೀತಿ ಇದೇ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದೇನಾದರೂ ಕೆಲವು ಡಿಫಿಷನ್ಸ್ ಇತ್ತು ಅಂದರೆ ನೆಕ್ಸ್ಟ್ ಸಭೆಗಳಲ್ಲಿ ನಾವು ತೀರ್ಮಾನವನ್ನು ಸರಿ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮದು ಪಕ್ಷದ ಕೆಲಸ ಇದೆ. ದೆಹಲಿ ರಾತ್ರಿ ನಾನು ಚೀಫ್ ಮಿನಿಸ್ಟರು, ನಾಡಿದ್ದು ತಿರುಗಿ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಕಾರ್ಯಕ್ರಮ ನಡೆದಿದ್ದೇವೆ. ನಾಡಿದ್ದು ಯಲಹಂಕ, ದಾಸರಳ್ಳಿ ಮತ್ತು ಬ್ಯಾಟರಾಯನಪುರದಲ್ಲಿ ಇದೆ. ತಿರ್ಗಾ ಶಿವಾಜಿನಗರ, ಹೆಬ್ಬಾಳು, ಪುಲಕೇಶಿ ನಗರ 6ನೇ ತಾರೀಕಿದೆ. ಇವೆರಡೂ ಕೂಡ ಇದೆ. 2 ಶಾಸಕರು ಅಲ್ಲಿ ಜನಪ್ರತಿನಿಧಿಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವೈದ್ಯ ಬಸವರಾಜು ಮತ್ತು ಶ್ರೀಮತಿ ಮಂಜುಳಾ ಅವರು ಇಬ್ಬರು ಕೂಡ ಮನವಿಯನ್ನು ಪ್ರತ್ಯೇಕವಾಗಿ ಅವರು ಕೊಟ್ಟಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ಕೂಡ ಹೇಳಿದ್ದಾರೆ. ನಾನು ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಯಾರಿಟಿಲಿ ಎಷ್ಟೆಲ್ಲ ಮಾಡಬೇಕು ಕೂಡಲೇ ಡ್ರಿಂಕಿಂಗ್ ವಾಟರ್ದು ಪ್ರಯಾರಿಟಿಲಿ ನಾವು ತೆಗೆದುಕೊಳ್ತೇವೆ. ಬೇರೆ ಕೆಲವು ರಸ್ತೆಗಳು ಕೆಲವು ಬಹಳ ದೊಡ್ಡ ಸಮಸ್ಯೆ ಆಗಿದ್ದು ಅರ್ಚನೆ ಮಾಡ್ತಿರೋದೆಲ್ಲ ಕೆಲವು ವೈಯಕ್ತಿಕ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಹೋಗ್ತದೆ, ಬಸ್ ಹೋಗ್ತದೆ, ಬೆಸ್ಕಾಂ ಹೋಗ್ತದೆ, BDA, BWS ಎಲ್ಲ ತನ್ನ ಬೇರೆ ಬೇರೆ ಇಲಾಖೆಗೆ ಕಳಿಸಿ ಆಮೇಲೆ 5 ಗ್ಯಾರಂಟಿಗಳಲ್ಲಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆ ಕೂಡ ಕೆಲವೊಂದು ಆ ಪ್ರಾಬ್ಲಮ್ಸ್ನ ಬೆಸ್ಕಾಂ ಯಾವುದೂ ಬಂದಿಲ್ಲ, ಕೆಲವು ಪೆನ್ಷನ್ ಬಂದಿದೆ, ಕೆಲವು ಗೃಹಲಕ್ಷ್ಮಿ ಬಂದಿದೆ. ಆಮೇಲೆ ನನ್ನ ಹತ್ರ ಮಾತಾಡಬೇಕಾದ್ರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಗಂಡನ ಫೋನ್ ನಂಬರ್ ಕೊಟ್ಟಿದ್ದಾರೆ. ಗಂಡನ ಫೋನ್ ನಂಬರ್ ಕೊಟ್ಟರೆ ಅವ್ರಿಗೆ ಎಲಿಜಿಬಿಲಿಟಿ ಬರೋದಿಲ್ಲ. ಅದಕ್ಕೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿ ಕೆಲವು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಂಥ ಕೇಸಸ್ ಕೂಡ ಇದೆ. ಸೊ ಜಿನೈನ್ ಕೇಸಸ್ ಎಲ್ಲ ಇಲ್ಲಿ ಸರಿ ಮಾಡುವಂಥ ಕೆಲಸವನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಸೊ ನಮ್ಮ ಜನರು ಕೂಡ ಅವರ ಉತ್ಸಾಹ ತಾವೆಲ್ಲ ಗಮನಿಸಿದ್ರಿ. ಅಧಿಕಾರಿಗಳಿಗೆ ಅರ್ಜಿ ಕೊಡಿ ಅಂತ ಅರ್ಜಿ ಯಾರು ಕೂಡ ತಯಾರಿಲ್ಲ. ನನಗೇ ಒಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಸಮಾಧಾನ. ನಾನು ಕೂಡ ಎಷ್ಟೊತ್ತಾದರೂ ಕೂಡ ಎಲ್ಲ ದಿನಗಳಲ್ಲೂ ಕೂಡ ನಾನು ಅವ್ರನ್ನ ಭೇಟಿ ಮಾಡಿ
ಸ್ವೀಕಾರ ಮಾಡೋಂಥ ಕೆಲಸ, ಅರ್ಜಿ ಸ್ವೀಕಾರ ಮಾಡೋಂಥ ಕೆಲಸ ಮಾಡ್ತೇನೆ. ಮಾಧ್ಯಮದವ್ರು ಸ್ವಲ್ಪ ತೊಂದರೆ ಆಗಿದೆ, ಊಟ ತಿಂದಿದ್ದು ಆಯ್ತಾ, ಬರೋಲ್ಲ, ನೀವೇ ಬರೋಲ್ಲ. ನೋಡಿ ಅಪ್ಪ, ಇಮಿಡಿಯೇಟ್ ನಾನು ಫಾಲೋ ಮಾಡೋಕ್ಕೆ ಒಂದು ಟೀಮ್ ಇಡ್ತೀನಿ. ಏನಾರ ಒಂದಿನದಲ್ಲ, ಇಂಥ ಸಭೆಗಳಿಗೆ ಬರೋರು ಏನಂತಂದ್ರೆ ಬೇಕಾದಷ್ಟು ಪರ್ಸನಲ್ ಇಶ್ಯೂಸ್ ಇರ್ತದೆ, ಲಿಟಿಗೇಷನ್ಸ್ ಇರ್ತದೆ. ಇವೆಲ್ಲ ನನಗೆ ಅನುಭವ ಇದೆ. ನಾನು 35 ವರ್ಷ ನನಗೆ ನನ್ನದೇ ಆದಂಥ ಅನುಭವ ಇದೆ. ಗ್ರಾಮ ಸಭೆಗಳನ್ನು ಬೇಕಾದಷ್ಟು ಮಾಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಪರಿಹಾರನ ನಾವು ಕೊಡ್ತೀವಿ. ನಾವು ನ್ಯಾಯಬದ್ಧವಾಗಿರೋರಿಗೆಲ್ಲರೂ ಕೂಡ ಆಫೀಸರ್ಸ್ ಫಾಲೋ ಅಪ್ ಮಾಡ್ತಾರೆ. ಕೆಲವು ರೋಡು, ಕೆಲವು ಡ್ರಿಂಕಿಂಗ್ ವಾಟ್ರು, ಸ್ಲಾಮ್ ವಾಟರ್ ಡ್ರೈನ್ಸು ಇಂಥವೆಲ್ಲ ಕೂಡ ಇರ್ತವೆ. ಇವಕ್ಕೆಲ್ಲ ಪ್ರಯಾರಿಟಿಲಿ ಕೆಲಸಗಳನ್ನು ತೆಗೆದುಕೊಳ್ತೇವೆ. ಇಂಡಿವಿಜುವಲ್ ಬೆನಿಫಿಟ್ಸು, ಕೆಲವು ಪೆನ್ಷನ್ಸು, ಖಾತೆಗಳು, ಬೇರೆ ಏನೇನು ತೊಂದರೆ ಆಗಿದೆ ಅಂಥದ್ದು ಕೂಡ ಪ್ರಯಾರಿಟಿಲಿ ನಮ್ಮ ಅಧಿಕಾರಿಗಳು ಅವೆಲ್ಲ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಖಾತೆ ಬದಲಾವಣೆ ಮತ್ತೆ ನ್ಯಾಯಬೆಲೆ ಅಂಗಡಿಗಳ ಸಮಸ್ಯೆ ಬಗ್ಗೆ, ಅಲ್ಲ ಭ್ರಷ್ಟಾಚಾರದ ಬಗ್ಗೆ ಕೆಲವರೆಲ್ಲ ದೂರು ಕೊಟ್ಟರು ಸರ್. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಕ್ಕೆ ಏನ್ ಕ್ರಮ ಸರ್? ಈಗ ಒಟ್ಟು FPD ಸಂಬಂಧಪಟ್ಟಂತೆ ಕೆಲವು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಎನ್ಕ್ವೈರಿ ಮಾಡು ಅಂತ ಹೇಳಿದ್ದೀನಿ. ಅವರು ಹೇಳಿದ ತಕ್ಷಣ ನಾನು ಅವ್ರಿಗೂ ತಪ್ಪು ಮಾಡಿದ್ದಾರೆ ಅಂತ ನಾನು ನಮ್ಮ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ತಪ್ಪಿಸ್ತು ಅನ್ಯಾಯ ಆಗ್ತಾ ಇದೆ, ದುಡ್ಡು ಉಸುಲು ಮಾಡ್ತಾ ಇದ್ದಾರೆ ಅನ್ನೋದಿದ್ರೆ ಅವರು ಕೂಡಲೇ ಕ್ರಮ ಕೈಗೊಳ್ತಾರೆ. ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ಳಿ ಅಂತ ನಾನು ಅಧಿಕಾರಿಗಳು ಹೇಳಿದ್ದೇನೆ. ಥ್ಯಾಂಕ್ ಯು, ನಮಸ್ಕಾರ. ಸರ್, ಈಗ ಅಯೋಧ್ಯೆಗೆ ಸರ್ಕಾರನೇ ರಕ್ಷಣೆ ಕೊಡಬೇಕು, ಮತ್ತೊಂದು ಗೋದ್ರಾ ದುರಂತ ಆಗುವಂತ ಸಾಧ್ಯತೆ ಅಂತ ಹೇಳಿ ಡಿ.ಕೆ. ಪ್ರಸಾದ್ ಕರ್ನಾಟಕದಲ್ಲೂ ಕೂಡ ಗೋದ್ರಾ ಹತ್ಯಾಕಾಂಡ ಆಗುವಂತ ಒಂದು ಸಾಧ್ಯತೆಗಳಿವೆ. ಸರ್ಕಾರ ಅಲರ್ಟ್ ಆಗಬೇಕು ಅಂತ ಹೇಳಿದ್ದಾರೆ.